ತೀರ್ಥಹಳ್ಳಿ ಮರಳು ಅಡ್ಡೆ ವಿರುದ್ಧ ಆರಗ ಜ್ಞಾನೇಂದ್ರ ಗರ್ಜನೆ. ಮರಳು ಮಾಫಿಯಾ ಕೋಟೆಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಲಗ್ಗೆ. ತೀರ್ಥಹಳ್ಳಿ ಮರಳು ಅಡ್ಡೆ ವಿರುದ್ಧ ಆರಗ ಜ್ಞಾನೇಂದ್ರ ಗರ್ಜನೆ. ಮರಳು ಮಾಫಿಯಾ ಕೋಟೆಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಲಗ್ಗೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಬಳಿಯ ದಬ್ಬಣಗದ್ದೆಯಲ್ಲಿರುವ ಮರಳು ಕ್ವಾರಿ ಗುತ್ತಿಗೆದಾರ ವೇಣುಗೋಪಾಲ್ ಅಕ್ರಮ ದಂಧೆ ಬಯಲು ಮಾಡಿದ ಮಾಜಿ ಸಚಿವ. ಕ್ವಾರಿ ನಡೆಸ್ತಾ ಇರುವ ವೇಣುಗೋಪಾಲ್ ಯಾರ ಬೇನಾಮಿ? 28,000 ಟನ್ ಮರಳಿಗೆ ಪರ್ಮಿಟ್ ಪಡೆದು ಲೆಕ್ಕ ತೋರಿಸಿದ್ದು 57 ಟನ್ನಿಗೆ ಮಾತ್ರ. ಪ್ರತಿ ಟನ್ ಏನಿದೆ ಆ ಒಂದು ಮರಳಿಗೆ 4,300 ರೂಪಾಯಿ ಬಿಡ್ಡಿಂಗ್ ಕೂಗಿ ಟೆಂಡರ್ ಪಡ್ಕೊಂಡಿದ್ರು. ಆದ್ರೆ 1 ಟನ್ ಮರಳು ಬೆಲೆಯೇ 1,000 ರೂಪಾಯಿ ಇದೆ. ಹೆಚ್ಚು ಬಿಡ್ಡಿಂಗ್ ಕೂಗಿ ರಾಯಲ್ಟಿ ಸ್ಲಿಪ್ ಇಲ್ಲದೆ ಅಕ್ರಮ ಮರಳು ಸಾಗಾಣೆ. ರಾಯಲ್ಟಿ ಸ್ಲಿಪ್ ಇಲ್ಲದೆ ದಿನಕ್ಕೆ 100 ಲಾರಿಗಳ ಮರಳು ಸಾಗಾಣೆ ನಡೆದಿದೆ. ಅಧಿಕಾರಿಗಳು 1 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ರೂ ಕೂಡ ಕಟ್ಟದೆ ಕಳ್ಳಾಟ. ಬೇನಾಮಿ ಹೆಸರಲ್ಲಿ ಕ್ವಾರಿ ದಂಧೆ. ಗುತ್ತಿಗೆದಾರನ ವಿರುದ್ಧ ಆರಗ ಆಕ್ರೋಶ. ಗುತ್ತಿಗೆದಾರನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಆರಗ ಜ್ಞಾನೇಂದ್ರ ಆಗ್ರಹ ಮಾಡಿದ್ದಾರೆ. ಗಣಿ ಇಲಾಖೆ ಅಧಿಕಾರಿಗಳೇ ನಿದ್ರೆಯಿಂದ ಎಚ್ಚರಗೊಳ್ಳಿ. ಶಿವಮೊಗ್ಗ ಡಿಸಿ ಹಾಗೂ ಕಮಿಷನರ್ ಅವರೇ ಕೂಡಲೇ ಅಲರ್ಟ್ ಆಗಿ. ಕರ್ನಾಟಕ ಮಿನರಲ್ ಅಧಿನಿಯಮದ ಅಡಿ ತಕ್ಷಣವೇ ಗಣಿ ಲೀಸ್ ರದ್ದುಪಡಿಸಿ. ಕೂಡಲೇ ವೇಣುಗೋಪಾಲ್ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಿ. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ? ಇಷ್ಟರ ಮಟ್ಟಿಗೆ ಅಕ್ರಮ ದಂಧೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಆರಗ ಜ್ಞಾನೇಂದ್ರ ಅವರು ಬಂದು ನಿಮ್ಮನ್ನ ಎಚ್ಚರಗೊಳಿಸಬೇಕಾಗಿತ್ತಾ? ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಏನ್ ನಿದ್ದೆ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ಅವರು ಪರ್ಮಿಷನ್ ಪಡ್ಕೊಂಡಿರೋದು ಎಷ್ಟಕ್ಕೆ? 28,000 ಟನ್ ಮರಳಿಗೆ ಪರ್ಮಿಟ್ ಪಡೆದಿರೋದು, ಆದ್ರೆ ಲೆಕ್ಕ ತೋರಿಸಿರೋದು 57 ಟನ್ನಿಗೆ ಮಾತ್ರ. ಮಾಜಿ ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಈ ಕುರಿತು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಮ್ಮ. ಸರ್, ಈಗ ಇಷ್ಟರ ಮಟ್ಟಿಗೆ ಮರಳು ಮಾಫಿಯಾ ಆದ್ರೂ ಕೂಡ ನೀವು ಹೋಗಿ ಎಚ್ಚರಗೊಳಿಸೋವರೆಗೂ ಕೂಡ ಅಧಿಕಾರಿಗಳಿಗೆ ಒಂದು ವಿಚಾರ ಗೊತ್ತಾಗ್ಲಿಲ್ವಾ ಅಂತ? ಮೇಡಮ್, ಇದು ಹೆಂಗಂದ್ರೆ ಅಷ್ಟು ಜನ ಹಂಚ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಮ್ಮ ಒಳ್ಳೆ ಪ್ರಕೃತಿ ಸಂಪತ್ತದು. ಮತ್ತೆ ಸರ್ಕಾರಕ್ಕೆ ಕೋಟಿಗಟ್ಟಲೆ ದುಡ್ಡು ಬರುವಂತ ಕ್ವಾರಿಗಳವು. ಜನಕ್ಕೂ ಕೂಡ ಬೆನಿಫಿಟ್ ಸಿಕ್ಕೋದಿಲ್ಲ, ಸರ್ಕಾರಕ್ಕೂ ಸಿಕ್ಕೋದಿಲ್ಲ. ಇವ್ರು ಯಾರೋ ಮಧ್ಯದಲ್ಲಿ ಇದ್ ಮಾಡ್ಕೊಂತ ಇದ್ದಾರೆ. ನಮ್ಮ ಪೊಲೀಸ್ ಇನ್ವಾಲ್ವ್ ಆಗಿದೆ, ನಮ್ಮ ರೆವಿನ್ಯೂ ಇಲಾಖೆ ಇನ್ವಾಲ್ವ್ ಆಗಿದೆ, ನಮ್ಮ ಇವರು ಜಿಯಾಲಜಿಸ್ಟ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ. ನಾನು ಹೋಗಿ ಗಲಾಟೆ ಮಾಡಿದ್ರೆ ಬೆಳಿಗ್ಗೆ ಅದೊಂದು ಕ್ವಾರಿಯಿಂದ 200 ಲೋಡ್ ಬೆಳಗಿನ ಜಾವ 4:15 ಗಂಟೆಯಿಂದ ಸುಮಾರು ಒಂದು 11 ಗಂಟೆವರೆಗೂ 200 ಲೋಡ್ ಹೊಡೆದಿದ್ದಾರೆ. ನಾನು ಅಷ್ಟಕ್ಕೆ ಹೋದೆ. ಒಂದೇ ಒಂದು ಪರ್ಮಿಟ್ ತೆಗಿಲಿಲ್ಲ. ಪರ್ಮಿಟ್ ತೆಗಿಯುವಂತ ಮಿಷನ್ ಹಾಳಾಗಿತ್ತು 1 ತಿಂಗಳಿಂದ. ಒಂದು CCTV ಇಲ್ಲ ಅಲ್ಲಿ. ಒಂದು ವೇಬ್ರಿಡ್ಜ್ ಮೇಲೆ ಒಂದು ಗಾಡಿನೂ ಹತ್ತಿಸ್ಲಿಲ್ಲ. ನಾನು ಹೋಗುವಾಗ 50 ಲಾರಿ ಖಾಲಿ ಲಾರಿಗಳಲ್ಲಿ ನಿಂತಿತ್ತು ತುಂಬಿಸ್ಲಿಕ್ಕಾಗಿ. ಇಷ್ಟು ನಡುವೆ ಬೆಳಗಿನ ಜಾವ 7 ಗಂಟೆಗೆ ಹೋಗಿ ನಮ್ಮ ತೀರ್ಥಹಳ್ಳಿ ತಹಸೀಲ್ದಾರು ವ್ಯವಹಾರ ಮಾಡ್ಕೊಂಡು ಬಂದಿದ್ದಾನೆ. ಏನ್ ಹೇಳೋದು ಇವರಿಗೆಲ್ಲ ಹೇಳಿ? ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ ಅವರು ಚಿತ್ರದುರ್ಗ ಡ್ಯೂಟಿನಲ್ಲಿ ಇದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರೆ. ನಮ್ಮ ಹತ್ರ ಪೊಲೀಸ್ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ಹಂಗೆ ಹೇಳ್ತಾರೆ ಅವರು. ಜಿಯಾಲಜಿಸ್ಟಿಗೆ ಗೊತ್ತೇ ಇಲ್ಲ. ಕಳೆದ ಸಾರಿ ಹಿಂದಿನ ವರ್ಷ 28,000 ಟನ್ನಿಗೆ ಅವರಿಗೆ ಅಲರ್ಟ್ ಆಗಿತ್ತು. ಅಷ್ಟನ್ನು ತಗೊಂಡೋಗಿದ್ದಾರೆ. ಆದ್ರೆ ನಾನು ಮೊನ್ನೆ ಚೆಕ್ ಮಾಡಿದಾಗ ಬಿಲ್ಲು 57 ಟನ್ನಿಗೆ ಮಾತ್ರ ಹಾಕಿದ್ದಾರೆ. ನಾನು ಹೋದ ವರ್ಷ ಗಲಾಟೆ ಮಾಡಿದ್ರ ಮೇಲೆ ಅವನಿಗೆ 1,08,00,000 ಪೆನಾಲ್ಟಿ ಹಾಕಿದ್ದಾರೆ. ಈ ಸಾರಿ ಆ ಪೆನಾಲ್ಟಿ ವಸೂಲಿ ಮಾಡಿದಾನೆ. ಅವನಿಗೆ ಮತ್ತೆ ಮರಳು ಕ್ವಾರಿಗೆ ಬರ್ಲಿಕ್ಕೆ ಬಿಟ್ಟಿದ್ದಾರೆ. ಇದು ಹೆಂಗ ನಡೆಯುತ್ತೆ ಇದು ಹೇಳಿ? ಒಟ್ಟು ಹಂಗೆ ತುಂಬಿಸ್ಕೊಂಡು ಹೋಗೋದಷ್ಟೇ. ನಮ್ ಜನಕ್ಕೆ ಇಲ್ಲೆಲ್ಲಾರು ಒಂದು ಸಣ್ಣದು ಪೋರ್ಟಿಲ್ಲರ್ ತಗೊಂಡೋಗಿ ತುಳಸಿ ಕಟ್ಟೆ ಗಾರೆ ಮಾಡ್ಬೇಕು ಅಂತ ಹೇಳಿ ಹಾಕೊಂಡು ಬಂದ್ರೆ ಇವರೆಲ್ಲ ಹಿಡಿದು ಪೊಲೀಸ್ ಸ್ಟೇಷನ್ ಎದುರುಗಡೆ ನಿಲ್ಸಿ ಅದನ್ನ ಕಾನೂನು ಏನು ಅಂತ ಪಾಠ ಹೇಳ್ತಾರೆ. ಸರ್, ಈ ಕಾನೂನು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅನ್ವಯ ಆಗತ್ತೆ ಅನ್ಸುತ್ತೆ. ಕೇವಲ ಜನಸಾಮಾನ್ಯರ ಮೇಲೆ ದರ್ಪ ತೋರಿಸ್ಲಿಕ್ಕೆ ಮಾತ್ರ ಅಧಿಕಾರಿಗಳಿಗೆ ಸಾಧ್ಯ ಆಗತ್ತೆ ಅನ್ಸುತ್ತೆ. ಯಾಕೆಂದ್ರೆ ಇಷ್ಟರ ಮಟ್ಟಿಗೆ ಅಕ್ರಮ ನಡೀತಾ ಇದೆ. ಇಷ್ಟು ಅಕ್ರಮ ನಡೆದ್ರೂ ಕೂಡ ಒಬ್ಬ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ನೀಡಲ್ಲ, ಇದ್ರ ಬಗ್ಗೆ ಮಾತನಾಡಲ್ಲ. ಜೊತೆಗೆ ಆತ ಏನು ಒಂದು ಪೆನಾಲ್ಟಿ ಹಾಕಿದ್ದಾರೆ, ಪೆನಾಲ್ಟಿ ಕೂಡ ಕಟ್ಟಿಲ್ವಂತೆ. ಇಷ್ಟು ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಅದೇ ಜನಸಾಮಾನ್ಯರು ಮಾಡಿದ್ರೆ ಸುಮ್ಮನಾಗ್ಬಿಡ್ತಾರ ಅಧಿಕಾರಿಗಳು ಸರ್? ಅವರಿಗೆ ನೋಡಿ, ಒಂದು 28,000 ಟನ್ನು ಅಲಾಟ್ ಆದ್ರೆ 50% ಜಾಸ್ತಿ ಅವನು ತೆಗಿದೇ ಹೋದ್ರೆ ಅದನ್ನ ಪೆನಾಲ್ಟಿ ಕಟ್ಟಬೇಕಾಗಿತ್ತವ. ಅದ್ ಯಾವ್ದನ್ನೂ ಮಾಡ್ಲಿಲ್ಲ.
ಕೇವಲ 57 ಟನ್ ತೆಗೆದಿದ್ದೀನಿ ಅಂತ ಲೆಕ್ಕ ತೋರಿಸಿದ್ದಾನೆ. ಮತ್ತೆ ಈ ಸರಿ ಅವನಿಗೆ ಕ್ವಾರಿ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಅದನ್ನ ರೀ ಟೆಂಡರ್ ಮಾಡ್ಬೇಕಾಗಿತ್ತು. ನಾನು ಮರಳು ತಗೊಂಡೋಗ್ಬೇಡಿ ಅಂತ ಹೇಳೋದಿಲ್ಲ. ನಮ್ಮ ಹೊಳೆನಲ್ಲಿ ಮರಳು ಎತ್ತಬೇಕು, ಯಾಕಂದ್ರೆ ನದಿಗಳು ಉಕ್ಕಿ ಹರಿದು ನಮ್ಗೆ ತೊಂದರೆನೇ ಆಗ್ತಿತ್ತು. ಮತ್ತೆ ಮರಳು ಯಾರಿಗಾರು ಉಪಯೋಗ ಆಗ್ಲಿ, ಮನೆ ಕಟ್ಟೋರಿಗೆ, ಸರ್ಕಾರಿ ವರ್ಕ್ಗೆ ಅದು ಉಪಯೋಗ ಆಗ್ಲಿ. ಬಹಳ ಬಹಳ ಬ್ಯೂಟಿಫುಲ್ ಮರಳು ನಮ್ಮ ತೀರ್ಥಹಳ್ಳಿ ತಾಲೂಕಿನ. ಆದ್ರೆ ಇವರು ಇಲ್ಲಿಗೆಲ್ಲ ಪೂರ್ತಿ ಹೊಡಿಲಿಕ್ಕೆ ಬಿಟ್ಕೊಂಡು ಅಷ್ಟನ್ನು ಹೋದ್ಸರಿ ದೋಚಿದ್ದಾರೆ. ಒಬ್ಬ ಜೇರ್ನಲಿಸ್ಟ್ ಬಂದಲ್ಲಿ ನೋಡ್ಲಿಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ನಾನೀಗಾಗ್ಲೇ ಸರ್ಕಾರಕ್ಕೆ ಲೆಟರ್ ಬರೆದಿದ್ದೀನಿ. ನಂದು ಒಂಥರ ಒಂಟಿ ಧ್ವನಿ ಆಗಿದೆ. ನಾನು ಅದರಲ್ಲಿ ಇನ್ವಾಲ್ವ್ ಹಾಕೊಂಡ್ರೆ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಕುತ್ಕೋಬಹುದು. ನಾನು ಯಾಕೆ ಬಂಬಡಿ ಹೊಡಿಬೇಕು ಹೇಳಿ? ಇಷ್ಟು ಪ್ರಾಮಾಣಿಕವಾಗಿದ್ದಾಗ್ಲೂ ಕೂಡ ಇದು ನನ್ನ ತಾಲೂಕಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಬಿಡೋದಿಲ್ಲ ಅಂತ ಮೊನ್ನೆ ಹೋಗಿ ಕೂತ್ಕೊಂಡೆ ನಾನು. ಓಕೆ ಸರ್, ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪತ್ರ ಕೂಡ ಬರೆದಿದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಸರ್ಕಾರ ಏನಾದರೂ ಆ ಒಂದು ಪತ್ರಕ್ಕೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಮುಂದಿನ ನಡೆ ಒಂದು ಮುಷ್ಟಿ ಮರಳು ಅಲ್ಲಿ ತಗೊಂಡೋಗ್ಲಿಕ್ಕೆ ಬಿಡುದಿಲ್ಲ. ನಾನು ಅಲ್ಲಿ ಹೋಗಿ ಕೂತ್ಕೊಂತೀನಿ. ಉಳಿದ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಟು ಅಲ್ಲಿ ಹೋಗಿ ಕೂತ್ಕೊಂತೀನಿ, ತಗೊಂಡೋಗಿ ನೋಡೋಣ ಅಂತ. ನಾನೇ ಕಾಯ್ತೀನಿ ಮರಳು. ಇದು ಜನಕ್ಕೆ ಸೇರ್ಬೇಕಾಗಿದ್ದ ದುಡ್ಡು ಅದು. ಹೌದು. ಇವ್ರು ಯಾರು ಹಂಚ್ಕೊಳ್ಳೋದು? ತಹಸೀಲ್ದಾರಿಗಿಷ್ಟು, ಸಬ್ ಇನ್ಸ್ಪೆಕ್ಟರ್ಗಿಷ್ಟು, ಫಾರೆಸ್ಟಿಗಿಷ್ಟು, ಅವ್ರೆಲ್ಲರೂ ಹಿಡಿಲಿಕ್ಕೆ ಅವಕಾಶ ಇದೆ. ಆದ್ರೆ ಯಾರು ಕೂಡ ಏನು ಕಾಣ್ತಾ ಇಲ್ಲ ಅನ್ನೋ ರೀತಿ, ಕುರುಡರ ರೀತಿ ವರ್ತನೆ ಮಾಡ್ತಾ ಇದ್ದಾರಷ್ಟೇ. ಇಲ್ಲಮ್ಮ, ಇಡೀ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಸತ್ತು ಮಲಗಿದೆ ಇಲ್ಲಿ. ಏನ್ ಹೇಳೋದು? ಜನರ ಸಮಸ್ಯೆ ಅವ್ರಿಗೆ ಬೇಕಾಗಿಲ್ವಲ್ಲ ಸರ್, ಹಂಗಾಗಿ ಯಾರು ಕೂಡ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವು ಧ್ವನಿಯನ್ನ ಎತ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಜನಗಳ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನ ಎತ್ತಿರೋ ಕಾರಣಕ್ಕೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಆರಗ ಜ್ಞಾನೇಂದ್ರ ಅವರು ಕೂಡ ಮಾತನಾಡ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ, ಯಾಕೆಂದ್ರೆ ಜಿಲ್ಲಾಡಳಿತಕ್ಕೆ ಯಾವುದು ಕೂಡ ಬೇಕಾಗಿಲ್ಲ, ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿರೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ಯಾಕೆಂತಂದ್ರೆ ಇಷ್ಟು ಸೈಲೆಂಟ್ ಆಗಿದ್ದಾರೆ, ಯಾವುದೇ ರೀತಿ ಕ್ರಮ ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.